ಅಧಿವೇಶನ ಆಯಿತು, ತೃಪ್ತಿ ತಂತ ಅಂತ ಹೇಳಿ? ನೋಡಿ, ಬೆಳಗಾವಿನಲ್ಲಿ ನಮ್ಮ ಸರ್ಕಾರ ಈ ಬಾರಿ ಬಹಳಷ್ಟು ಯೋಜನೆಗೆ, ಈ ಭಾಗದ ಅಭಿವೃದ್ಧಿಯ ಪರವಾಗಿ ಬಹಳಷ್ಟು ಯೋಜನೆಗೆ ನಾವು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಲಿ, ನಮ್ಮ ಸಂಪೂರ್ಣ ಕ್ಯಾಬಿನೆಟ್ ಆಗಲಿ, ನಮಗೆಲ್ಲರಿಗೂ ಒಂದು ಕಾಳಜಿ, ಈ ಭಾಗದಲ್ಲಿ ಬಹಳಷ್ಟು ದಿನದಿಂದ ಬೇಡಿಕೆಯಲ್ಲಿ ಇರುವಂಥ ಅನೇಕ ಒಂದು ಯೋಜನೆಗಳಿಗೆ ಚಾಲನೆ ಕೊಡಬೇಕು, ಒಳ್ಳೆ ರೀತಿಯಾಗಿ ಚರ್ಚೆ ಆಗಬೇಕು ಅಂತ. ಆದರೆ ಏನು ಮಾಡೋದು, ಕೆಲವರು ರಾಜಕಾರಣನೇ ಮಾಡಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ, ಕೆಲವರು ಮಾಧ್ಯಮದಲ್ಲಿ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಮೊದಲನೇ ದಿನಾನೇ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿಕೊಂಡಿದ್ದೆ, ನಾವೆಲ್ಲರೂ ರಾಜಕಾರಣವನ್ನು ಬಿಟ್ಟು ಉತ್ತರ ಕರ್ನಾಟಕ ಭಾಗದ, ನೀನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೀವಿ, ಈ ಭಾಗದ ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡೋಣ ಅಂತ. ಆದರೆ ಇದು ಒಂಥರ ಹೇಳ್ತಾರಲ್ಲ 50-50 ಅಂತ ಹೇಳ್ಬೋದು, ತೃಪ್ತಿನೂ ಆಗಲ್ಲ ಅಥವಾ ಅತೃಪ್ತಿನೂ ಕೂಡ ಆಗಲ್ಲ. ಚರ್ಚೆಗಳು ಮಾತ್ರ ಆಗ್ತಿದೆ, ಯಾವುದೇ ಅನುಷ್ಠಾನಗಳು ಆಗ್ತಿಲ್ಲ. ಖಂಡಿತವಾಗ್ಲೂ ನೋಡಿ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೆ ಯಾವ ಕಣ್ಣಿನಿಂದ ನೋಡಿದ್ರೆ ಏನು ಕಾಣಬೇಕೋ ಅದು ಕಾಣಿಸ್ತಾ ಇದೆ. ನನ್ನ ಪ್ರಕಾರ ನಮ್ಮ ಸರ್ಕಾರ ಅಭಿವೃದ್ಧಿ ಪರವಾದಂಥ ಅನೇಕ ಯೋಜನೆಗಳನ್ನು ಈ ಭಾಗದಲ್ಲಿ ಇವತ್ತು ಒಪ್ಪಿಗೆ ಸೂಚನೆ ಮಾಡಿದ್ದಾರೆ. ಅಧಿವೇಶನ ಆದಾಗಿಂದ ಹೇಳಿದೆ. ಕೊನೆಯದಾಗಿ ಮೇಡಮ್, ಬೆಳಗಾವಿ ಜಿಲ್ಲೆ ಯೋಜನೆ ಸಂಬಂಧಪಟ್ಟಂಗೆ ಸಾಕಷ್ಟು ಧ್ವನಿ ಆಯಿತು, ಹೋರಾಟಗಳಾದವು. ಅದು ಪ್ರತಿ ಸಾರಿ ಅಧಿವೇಶನ ಬಂದಾಗ ಈ ರೀತಿ ಚರ್ಚೆಗಳಾಗುತ್ತೆ, ಮತ್ತೆ ಸೈಲೆಂಟ್ ಆಗಿಬಿಡುತ್ತೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥದ್ದು ಭಾಳಷ್ಟು ಇದೆ. ಯಾಕಂತಂದರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಭಾಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು, 14-15 ತಾಲೂಕುಗಳಿದ್ದಾವೆ. ಸೊ ಇನ್ನು ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನು ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದರು, ಸತೀಶ್ ಅಣ್ಣನ ಮುಂದೆನೂ ಚರ್ಚೆ ಮಾಡಿದರು. ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ. ಆದರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿದ್ರು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು, ಎಲ್ಲರನ್ನೂ ಕರೆದು ಮಾತಾಡೋಣ ಅಂತಲೇ ಹೇಳಿದರು. ಬಟ್ ಬಹಳಷ್ಟು ಜನ ನಿಯೋಗವನ್ನು ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನೂ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಮೇಡಮ್, ಈಗ